ವೆಲ್ಕಮ್ ಟು ಯೂತ್ ಎಜುಕೇಷನ್ ಚಾನಲ್ ವಿತ್ ಅಶ್ವಿನಿ. ಹೊಸ ಸ್ಟೂಡೆಂಟ್ಸ್ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಸೊ ಇನ್ಯಾಕೆ ತಡ ಮಾಡೋದು? ಸೊ ಪಾರ್ಟ್ 1 ಸೆಕ್ಷನಲ್ಲಿ ನಾವು ಆಲ್ರೆಡಿ ಇಂಟ್ರೊಡಕ್ಷನ್ ಆಗಿರ್ಬೋದು, ಮತ್ತು ಮೀನಿಂಗ್, ದೆನ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸಿನ ಮೀನಿಂಗ್, ಡೆಫಿನೇಷನ್ಸ್, ದೆನ್ ಮೆಥಡ್ಸ್ ಎಲ್ಲ ನೋಡಿದ್ವಿ. ದೆನ್ ಪಾರ್ಟ್ 2 ವಿಡಿಯೋದಲ್ಲಿ ನಾವು ಯೂಸಸ್ ಆಫ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್, ದೆನ್ ಫರ್ಟಿಲಿಟಿಯ ಮೆಜರ್ಮೆಂಟ್ಸ್, ದೆನ್ 4 ಟೈಪ್ಸ್ ಇದೆ ಫರ್ಟಿಲಿಟಿಯಲ್ಲಿ, 4 ಟೈಪ್ಸ್ ಆಫ್ ಫರ್ಟಿಲಿಟಿ, ದೆನ್ ಫೆನ್ಸಿಡಿಟಿ ಅಂತ ಅಂದರೆ ಏನು ಅಂತ ಇಷ್ಟೆಲ್ಲ ಪಾರ್ಟ್ 2 ಅಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ಪಾರ್ಟ್ 3 ನಾನು ಫರ್ಟಿಲಿಟಿಯ ಟೈಪ್ಸ್ಗಳಿದಾವಲ್ಲ ಅದ್ರ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ಗಳಿದೆ. ಸೊ ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಸೊ ಮತ್ತೆ ಇನ್ನೊಂದ್ಸತಿ ನಾನು ನಿಮಗೆ ರೀಕಾಲ್ ಮಾಡಿಸ್ತಿದ್ದೀನಿ. ಸೊ ಯಾವ್ಯಾವ ಟೈಪ್ಸ್ ಇದೆ ಅಂತ ಅಂದರೆ, ಸೊ ಮೆಜರ್ಮೆಂಟ್ ಆಫ್ ಫರ್ಟಿಲಿಟಿಯಲ್ಲಿ ದೇರ್ ಆರ್ 4 ಟೈಪ್ಸ್. ಫಸ್ಟ್ ಒಂದು ಕ್ಯೂರ್ಡ್ ಬರ್ತ್ ರೇಟ್, ಜನರಲ್ ಫರ್ಟಿಲಿಟಿ ರೇಟ್, ಎ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್, ದೆನ್ ಟೋಟಲ್ ಫರ್ಟಿಲಿಟಿ ರೇಟ್. ಸೊ ಕ್ಯೂರ್ಡ್ ಬರ್ತ್ ರೇಟ್ನ ನಾವು CBR ಅಂತ ಹೇಳಿ ಕರಿತೇವೆ, ಜನರಲ್ ಫರ್ಟಿಲಿಟಿ ರೇಟ್ನ ನಾವು GFR ಅಂತ ಹೇಳಿ ಕರಿತೀವಿ, ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್ನ ನಾವು ASFR ಅಂತ ಹೇಳಿ ಕರಿತೇವೆ, ಟೋಟಲ್ ಫರ್ಟಿಲಿಟಿ ರೇಟ್ನ ನಾವು TFR ಅಂತ ಹೇಳಿ ಕರಿತೇವೆ. ಇವಾಗ ನಾನು ನಿಮಗೆ ಸಾಲ್ವ್ ಮಾಡಿಸ್ತಾ ಇರೋದು ಯಾವುದು ಅಂತ ಅಂದರೆ ಕ್ಯೂರ್ಡ್ ಬರ್ತ್ ರೇಟ್. ಸೊ ಫಸ್ಟು ಟೈಪ್ನ ನಾನು ಇವತ್ತು ನಿಮಗೆ ಸಾಲ್ವ್ ಮಾಡಿಸ್ತಿದ್ದೀನಿ. ಸೊ ಇದರಲ್ಲಿ ಮೆರಿಟ್ಸ್ ದೆನ್ ಡಿಮೆರಿಟ್ಸ್ ಅಂತ ಕೂಡ ಬರುತ್ತೆ. ಸೊ ಅದನ್ನು ನಾನು ಪ್ರಾಬ್ಲಮ್ಸ್ ಎಲ್ಲ ಆದಮೇಲೆ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಪ್ರತಿಯೊಂದು ಟೈಪ್ಸಲ್ಲೂ ಕೂಡ ನಾನು ನಿಮಗೆ 5 ಕ್ವಶನ್ನ ಸಾಲ್ವ್ ಮಾಡಿಸ್ತೀನಿ. ಸಾಲ್ವ್ ಮಾಡಿಸಾದ ನಂತರ ಅದರಲ್ಲಿ ಆ ಒಂದು ಟಾಪಿಕ್ಗೆ ಬರುವ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೇನೆ. ಸೊ ಓಕೆ, ಸೊ ಇವಾಗ ನಾನು ನಿಮಗೆ ಒಂದು ಕ್ವಶನ್ ತೊಗೊಂಡಿದ್ದೀನಿ. ಸೊ CBR ಪ್ರಾಬ್ಲಮ್ಸ್ ಅಂತ ಅಂದ್ಬಿಟ್ಟು, ಸೊ ಇದು ಯಾವುದೋ ಎಲ್ಲೋಯಿಂದ ಹುಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಿರೋ ಕ್ವಶನ್ ಅಲ್ಲ ನಾನು ನಿಮಗೆ. ಸೊ ಯಾರ ಹತ್ರನಾರು ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇತ್ತು ಅಂದರೆ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಅಲ್ಲಿ ನಾನು ನಿಮಗೆ CBR ಅನ್ನೋ ಒಂದು ಟಾಪಿಕ್ಗೆ ಹೋಗಿ ಅಲ್ಲಿ ಕ್ವಶನ್ಸ್ಗಳು ಕಾಣ್ತವೆ, ಎಕ್ಸಾಂಪಲ್ 1, ಎಕ್ಸಾಂಪಲ್ 2 ಅಂತ ಅಂದ್ಬಿಟ್ಟು ನಾನು ನಿಮಗೆ ಸಾಲ್ವ್ ಮಾಡಿಸ್ತಾ ಇರೋದು. ಇವಾಗ ನಾನು ನಿಮಗೆ ಎಕ್ಸಾಂಪಲ್ 3, ಎಕ್ಸಾಂಪಲ್ 4, ಎಕ್ಸಾಂಪಲ್ 5 ಲೈಕ್ ಈ ಥರ ಎಷ್ಟು ಪ್ರಾಬ್ಲಮ್ಸ್ಗಳನ್ನ ನಾನು ನಿಮಗೆ ಸಾಲ್ವ್ ಮಾಡಿಸ್ತಿದ್ದೀನಿ. ಇವಾಗ ಸಾಲ್ವ್ ಮಾಡಿಸಿರೋದು ಎಕ್ಸಾಂಪಲ್ 3 ಪ್ರಾಬ್ಲಮ್ಮು. ಸೊ ಜಸ್ಟ್ ಆನ್ಸರ್ ಅಷ್ಟೇ ಕೊಟ್ಟಿದ್ದಾರೆ, ಅದು ಹೇಗೆ ಬಂತು ಹೇಗೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಪಿನ್ ಟು ಪಾಯಿಂಟ್ ಪ್ರೋಸೆಸ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿ ನಾನು ನಿಮಗೆ ಹೇಳಿಕೊಡ್ತೇನೆ. ಸೊ ಕ್ಲೀನಾಗಿ ಕಲ್ತ್ಕೊಳ್ತಾ ಹೋಗಿ. ಸೊ ಲೆಟ್ ಸ್ಟಾರ್ಟ್. ಸೊ ಪ್ರತಿಯೊಂದು ಟಾಪಿಕ್ಕು ಕೂಡ ಅದಕ್ಕೆ ಆಗಿರುವಂಥ ಒಂದು ಫಾರ್ಮುಲಾಸ್ಗಳಿದ್ದೇ ಇರುತ್ತೆ. ಇವಾಗ ಸ್ಟ್ಯಾಟಿಸ್ಟಿಕ್ಸ್ ಅಂದ ತಕ್ಷಣ ಎಲ್ಲರಿಗೂ ತಲೆಯಲ್ಲಿ ಬರೋದು ಫಾರ್ಮುಲಾಸ್ಗಳೆಲ್ಲ ಹೆಂಗೆ ತಲೆಯಲ್ಲಿ ನೆನ್ಪಿಟ್ಕೋಬೇಕು, ಕಷ್ಟ ಇದೆ ಅಂತ ಅಂದ್ಬಿಟ್ಟು ಚಿಂತೆ ಮಾಡಬೇಡಿ. ಸೊ ನಾನು ಕೊಡೋ ಟ್ರಿಕ್ಸ್ ಆಗಿರ್ಬೋದು, ಮೆಥಡ್ಸ್ ಆಗಿರ್ಬೋದು, ದಯವಿಟ್ಟು ಕ್ಲೀನಾಗಿ ಫಾಲೋ ಮಾಡ್ಕೊಂಡೋದ್ರೆ ಔಟ್ ಆಫ್ ಔಟ್ ಬರೋದಂತೂ ಪಕ್ಕ. ಸೊ ಹೇಗೆ ನಾನು ನಿಮಗೆ ಹೇಳ್ಕೊಡ್ತೀನಿ, ಮೀನ್ಸ್ ಫಾರ್ಮುಲಾಸ್ಗಳೆಲ್ಲ ಶಾರ್ಟಾಗಿ ಹೇಗೆ ಬರೆದಿಟ್ಕೋಬೇಕು ಅದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೇನೆ. ಫಸ್ಟು ಇದೊಂದು ಚಾಪ್ಟರ್ ಮುಗಿಲಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ CBRಗೆ ಫಾರ್ಮುಲಾ ಇದೆ, ನೋಡ್ಕೊಂಡು ಬರೋಣ. ಇಲ್ಲಿ ನಿಮಗೆ ಕಾಣ್ತಿರ್ಬೋದು, ಇದೇ CBR ಫಾರ್ಮುಲಾ. CBR ಅಂದರೆ ಏನು ಅವೆಲ್ಲ ಕೇಳ್ತಾರಾ? ಅವೇನು ಕೇಳಲ್ಲ. ನೀವು ಏನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಷ್ಟು ಕ್ಲೀನಾಗೆ ಓದ್ಕೊತಾ ಹೋಗ್ರಿ ನೀವು, ಓಕೆನಾ? CBRಲ್ಲಿ ಮೇನ್ ಏನು ಅಂತಂದರೆ ನೆನ್ಪಿಟ್ಕೋಬೇಕು, ಫರ್ಟಿಲಿಟಿ ಮೆಜರ್ಮೆಂಟ್ ಆಫ್ ಫರ್ಟಿಲಿಟಿಲಿ ದೇರ್ ಆರ್ 4 ಟೈಪ್ಸ್. ಒಂದು CBR, ASFR, GFR, ದೆನ್ TFR. ಸೊ ಅದರಲ್ಲಿ ನೀವು ಯಾವಾಗ ನೋಡಿದ್ರು ಇದೊಂದಿದೆಯಲ್ಲ ಇಂಟು 1000, ಯಾವಾಗ ನೋಡಿದ್ರು ಫರ್ಟಿಲಿಟಿನ ನೀವು ಇಂಟು 1000ಗೆ ಕನ್ವರ್ಟ್ ಮಾಡ್ತೀರಾ. ಇದೇನು ಕನ್ವರ್ಟ್ ಏನೇನೋ ಹೇಳ್ತಿದ್ದಾರಲ್ಲ, ತಲೆ ಕೆಡಿಸ್ಕೊಬೇಡಿ, ಹೋಗ್ತಾ ಗೊತ್ತಾಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಬಟ್ ಎಲ್ಲ ಕೇಳಿಸ್ಕೊಳ್ಳಿ ಇನ್ನೊಂದ್ಸತಿ ಕ್ಲೀನಾಗಿ. ಇಂಟು 1000ಗೆ ನೀವು ಕನ್ವರ್ಟ್ ಮಾಡ್ಕೊತೀರಾ. ನಿಮಗೆ ಇವಾಗ ನಾನು ಈ ಥರ ತೋರಿಸಿದಾಗ ಫಾರ್ಮುಲಾ ಇದಾ ಅಂತ ಡೌಟ್ ಬರ್ಬೋದು. ಇದು ಶಾರ್ಟ್ ಫಾರ್ಮುಲಾ ಆಯಿತಾ. ಈ ಫಾರ್ಮುಲಾ ಏನಾರ ನೀವು ಬರೆದ್ರಿ ಅಂತ ಅಂದರೆ ಎಲ್ಲಿ ಎಕ್ಸಾಮ್ಸ್ಗಳಾಗಿರ್ಬೋದು, ಟೆಸ್ಟಲ್ಲಾಗಿರ್ಬೋದು, ನಿಮಗೆ ಆಫ್ ಮಾರ್ಕ್ಸ್ ಕೊಡ್ತಾರೆ. ಫಾರ್ಮುಲಾಸ್ಗಳಿಗೆ 1 ಮಾರ್ಕ್ಸ್ ಅಂತ ಅಲಾಟ್ ಮಾಡಿರ್ತಾರೆ. ನೀವು ಈ ಥರ ಶಾರ್ಟ್ ಫಾರ್ಮುಲಾ ಏನಾರ ಬರೆದ್ರಿ ಅಂದರೆ ಆಫ್ ಮಾರ್ಕ್ಸ್ ಕೊಡ್ತಾರೆ. ಇದು ಇವಾಗ ಇಲ್ಲಿದೆ ನೋಡಿರಿ, ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇದು ಆ್ಯಕ್ಚುಲಿ ರಿಯಲ್ ಫಾರ್ಮುಲಾ. ಈ ಥರ ಬರೆದ್ರಿ ಅಂದರೆ ನಿಮಗೆ 1 ಮಾರ್ಕ್ಸಿಗೆ 1 ಕರೆಕ್ಟಾಗಿ ಕೊಡ್ತಾರೆ. 1 ಮಾರ್ಕ್ಸಿಗೆ ಫಾರ್ಮುಲಾ ಇರುತ್ತೆ. ಸೊ ಆ 1 ಮಾರ್ಕ್ಸ್ ಫಾರ್ಮುಲಾ ನಿಮಗೆ ಕರೆಕ್ಟಾಗಿ ಕೊಡ್ತಾರೆ, ಓಕೆ. CBR is equal to number of live birth in a year.
ಓಕೆ, ಒಂದು ಇಯರಲ್ಲಿ ಒಂದು ಇಯರಲ್ಲಿ ಎಷ್ಟು ಜನ ಬಾರ್ನ್ ಆಗಿದ್ದಾರೆ ಅದು ಡಿವೈಡೆಡ್ ಬೈ ಅವರೇಜ್ ಪಾಪ್ಯುಲೇಷನ್ ಇನ್ ದ ಇಯರ್. ಹಾಗೆ ಒಂದು ಇಯರಲ್ಲಿ ಎಷ್ಟು ಜನ ಅವರೇಜ್ ಪಾಪ್ಯುಲೇಷನ್ ಎಷ್ಟಿದೆ, ಬರ್ತ್ ಎಷ್ಟು ಜನ ಆಗಿದ್ದಾರೆ ಡಿವೈಡೆಡ್ ಬೈ ಎಷ್ಟು ಪಾಪ್ಯುಲೇಷನ್ ಇದೆ ಅದು ಇಂಟು ಕನ್ವರ್ಟ್ ಎಷ್ಟರಲ್ಲಿ ಮಾಡ್ತೀರಾ 1000. ಇದು ನೆನ್ಪಿಟ್ಕೊಳ್ರಿ. ಫರ್ಟಿಲಿಟಿಲಿ ದೇರ್ ಆರ್ 4 ಟೈಪ್ಸ್. ಒಂದು CBR, ಒಂದು GFR, ಒಂದು TFR, ಇನ್ನೊಂದು ASFR. ಓಕೆನಾ? ಅದರಲ್ಲಿ ಫಸ್ಟು ಅಂತೂ ನಾನು ನಿಮ್ಗೆ ಇವತ್ತು ಕ್ಲಾಸ್ ತೊಗೊತಾ ಇರೋದು, ಪ್ರಾಬ್ಲಮ್ ಮಾಡಿಸ್ತಾ ಇರೋದು CBR ಅಲ್ಲಿ ಫಾರ್ಮುಲಾ ಇದು. CBR is equal to number of live birth in a year divided by average population in a year into 1000. 2 minutes, 5 minutes ತೊಗೊಳ್ರಿ, 10 minutes ತೊಗೊಳ್ರಿ. ಇದನ್ನು ಕಲ್ತಾದ್ಮೇಲೆ ನಾನು ಮಾಡಿಸೋ ಪ್ರಾಬ್ಲಮಿಗೆ ಅಪ್ಲೈ ಮಾಡ್ಕೊಂಡು ಮಾಡಿರಿ. ಈ ಫಾರ್ಮುಲಾ ನಾನು ಏನು ಹೇಳ್ಕೊಡ್ತೀನಿ ಅವತ್ತಿನ ಸೆಕ್ಷನಲ್ಲಿ ಅದನ್ನು ಒಂದು ಸತಿ ನೋಟ್ ಮಾಡಿಕೊಂಡು ಫಾರ್ಮುಲಾ ಕಲ್ತ್ಕೊತ ಹೋಗ್ರಿ. ಯಾರಿಗೂ ಕೂಡ ಒಂದು ಸತಿ ನೋಡಿದ ತಕ್ಷಣ ಬರಲ್ಲ. ಒಬ್ಬೊಬ್ರು ಮೈಂಡ್ಸೆಟ್ ಒಂಥರ ಇರುತ್ತೆ. ಓಕೆನಾ? ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತೀರೋ, ನೀವು ಹೇಗೆ ಹಾರ್ಡ್ ವರ್ಕ್ ಮಾಡ್ತೀರೋ ಅದ್ರ ಮೇಲೆ ನಿಮಗೆ ಫಲಿತಾಂಶ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಕಲಿತಾ ಹೋಗಿ. ಇದು ಫಾರ್ಮುಲಾ, CBR ಫಾರ್ಮುಲಾ. ನಿಮಗೆ ಶಾರ್ಟ್ ಫಾರ್ಮುಲಾ ಬೇಕಾ? ಇಲ್ಲ ನಾನು ಶಾರ್ಟ್ ಫಾರ್ಮುಲಾನೇ ಬರಿತೀನಿ ಅಂತ ಅಂದರೆ ನೆನ್ಪಿಟ್ಕೊಳ್ರಿ, 1/2 ಮಾರ್ಕ್ಸ್ ಅಷ್ಟೇ ಬರೋದು. ಇಲ್ಲ ನಾನು ಕಲ್ತಿದ್ದೀನಿ ಬರಿತೀನಿ ಅಂದರೆ 1 ಮಾರ್ಕ್ಸ್ ಬರುತ್ತೆ. ನಿಮ್ಮ ಯಾವ್ದು ಬರಿತೀರೋ ಬರ್ಕೊಳ್ಳಿ. ಇವಾಗಲೇ ಹೇಳಿದ್ದೀನಿ, ಇದಕ್ಕೆ ವ್ಯಾಲ್ಯೂ ಇಲ್ಲ, ಬರಿಬೇಡಿ, ಇದನ್ನೇ ಬರೀರಿ. ಓಕೆ, ಇದನ್ನು ಕಲೀರಿ. CBR is equal to number of live birth. ಏನಿಲ್ಲ, ಈಸಿ ಇದೆ. ನಂಬರ್ ಆಫ್ ಲೈವ್ ಬರ್ತ್ ಇನ್ ಎ ಇಯರ್ ಡಿವೈಡೆಡ್ ಬೈ ಆವ್ರೇಜ್ ಪಾಪ್ಯುಲೇಷನ್ ಇನ್ ದ ಇಯರ್ ಇಂಟು 1000. ಇದನ್ನು ಕಲೀರಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಪ್ರಾಬ್ಲಮ್ಸಿಗೆ ಬರೋಣ. ಈ ಥರ ಕ್ವಶನ್ ಇದೆ. ದ ಅವರೇಜ್ ಆಫ್ ಪಾಪ್ಯುಲೇಷನ್ ಆಫ್ ಎ ಟೌನ್ ಇನ್ ಎ ಇಯರ್ 1,50,000. ಇನ್ ದ ಇಯರ್ ಆಫ್ 6,000 ಲೈವ್ ಬರ್ತ್ ಅಕ್ಕರ್ ಇನ್ ದ ಟೌನ್. ಫೈಂಡ್ ದ CBR ಅಂತ ಕೇಳಿದ್ದಾರೆ. ಈ ಥರ ಕೇಳಿದಾಗ ಫಸ್ಟು ಯಾವ ಥರನಾರು ಕ್ವಶನ್ ಕೊಡಲಿ ನೆನ್ಪಿಡ್ಕೋಬೇಕು. ಫಸ್ಟು ನೀವು ಗೀವನ್ ಬರ್ಕೋಬೇಕು. ಗೀವನ್ ಹೆಂಗೆ ಬರೆಯೋದು ಅಂತಂದರೆ ತೋರಿಸ್ತೀನಿ ನೋಡ್ರಿ. ಗೀವನ್ ಬರೆಯೋದನ್ನ ನೀವು ಫಸ್ಟು ರೂಢಿ ಮಾಡ್ಕೊಳ್ರಿ. ಅವ್ರು ಹೆಂಗಾರ ಕ್ವಶನ್ ಕೊಡಲಿ, ಫಸ್ಟ್ ನೀವು ಗೀವನ್ ಬರೆಯೋದನ್ನ ರೂಢಿ ಮಾಡ್ಕೊಳ್ರಿ. ಗೀವನ್ ಬರೀಬೇಕು ಅಂತಂದರೆ ನಿಮಗೆ ಯಾವ ಫಾರ್ಮುಲಾ ಇದೆ, ಸೊ ನನಗೆ ಏನು ಬರ್ಕೋಬೇಕು ಅಂತ ಗೊತ್ತಾಗಬೇಕು. ಸೊ ಗೀವನ್ ಅಂತ ಹಾಕ್ಕೊಂಡು 1, 2, 3 ಗ್ಯಾಪ್ ಬಿಟ್ಬಿಟ್ಟು ನೀವು ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ, ಇವಾಗ ತೋರಿಸಿದ್ನಲ್ಲ ಆವಾಗಲೇ ನಾನು, CBR ಫಾರ್ಮುಲಾ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. CBR ಫಾರ್ಮುಲಾ ಏನು? CBR is equal to number of live births in a year divided by average population in a year. ಏನು ಇದು CBR, GFR, TFR, ASFR ಏನೇ ಕೊಡಲಿ, ಫರ್ಟಿಲಿಟಿಯಲ್ಲಿ 4 ಟೈಪ್ಸ್ ಇದೆ ಅಲ್ವಾ, ಏನೇ ಕೊಡಲಿ ಅದೆಲ್ಲ ಎಷ್ಟಕ್ಕೆ ನಾವು ಕನ್ವರ್ಟ್ ಮಾಡ್ಕೋಬೇಕು? ಇಂಟು 1000ಗೆ. ಓಕೆನಾ? ಈ ಥರ ಬರ್ಕೊಂಡು ಇವಾಗ ನಮಗೆ ಫಾರ್ಮುಲಾ ಸಿಕ್ತು. ಇವಾಗ ನಾವು ಗೀವನ್ ಬರ್ಕೋಬೋದಲ್ವಾ? ಸೊ ಇವಾಗ ಗೀವನ್ ಏನಂತ ಬರ್ಕೊತೀರಾ? ಇವಾಗ ಲೈವ್ ಬರ್ತಿದೆ. ಸೊ ಇಲ್ಲಿ ಫಾರ್ಮುಲಾದಲ್ಲಿ ಒಂದು ಲೈವ್ ಬರ್ತಿದೆ, ಇನ್ನೊಂದು ಪಾಪ್ಯುಲೇಷನ್ ಇದೆ. ಕ್ವಶನಲ್ಲಿ ಏನಾರು ಅದಿದೆಯಾ ನೋಡೋಣ. ಅವರೇಜ್ ಪಾಪ್ಯುಲೇಷನ್. ಸೊ ಇವಾಗ ನಮಗೆ ಅವರೇಜ್ ಪಾಪ್ಯುಲೇಷನ್ ಅಂತ ಅಂದರೆ ನಮಗೆ ಇಲ್ಲಿ P ಸಿಕ್ತು ಅಲ್ವಾ? ಇವಾಗ P ಅಂತ ಅಂದರೆ ಏನು? ಪಾಪ್ಯುಲೇಷನ್ ಎಷ್ಟಿದೆ ಅಂತ ಹೇಳಿದ್ದಾರೆ ಅವರು. ಅವರೇಜ್ ಪಾಪ್ಯುಲೇಷನ್ ಟೌನಲ್ಲಿ 1,50,000. ಓಕೆನಾ? ನೆಕ್ಸ್ಟು ಇನ್ ಎ ಇಯರ್ 6,000 ಲೈವ್ ಬರ್ತ್ ಕೂಡ ಇದೆ ಅಂತಿದ್ದಾರೆ. ಫಾರ್ಮುಲಾದಲ್ಲಿ ಲೈವ್ ಬರ್ತಿದ್ದೇನೆ? ಹೌದು, ಲೈವ್ ಬರ್ತಿದೆ. ಅಂದರೆ ಬಿ ಅಂತ ಅಂದರೆ ಏನು? ಬರ್ತ್. ಎಷ್ಟಿದೆ? 6,000. ಎಷ್ಟಿದೆ? 6,000, 6,000. ಇವಾಗ ಹಂಗಾರೆ ಫಾರ್ಮುಲಾಗೆ ಅಪ್ಲೈ ಮಾಡ್ಬೋದಲ್ಲ. ಇವಾಗ ನಮಗೆ ಲೈವ್ ಬರ್ತು ಸಿಕ್ಕಿದೆ ಅಂದರೆ ಇವಾಗ ನೆಕ್ಸ್ಟ್ ಪಾಪ್ಯುಲೇಷನ್ ಕೂಡ ಸಿಕ್ಕಿದೆ ಅಂದರೆ ಈಗ ಅಪ್ಲೈ ಮಾಡ್ಬೋದಾ? ಈಗ ಲೈವ್ ಬರ್ತ್ ಎಷ್ಟು? 6,000 ಡಿವೈಡೆಡ್ ಬೈ, ಸೊ ಪಿ ಅಂದರೆ ಅವರೇಜ್ ಪಾಪ್ಯುಲೇಷನ್ ಎಷ್ಟು? 1,50,000. ಸೊ 1,50,000 ಇಂಟು ಎಷ್ಟಿದೆ ಫಾರ್ಮುಲಾದಲ್ಲಿ? ಇಂಟು
1000 ಇದಂತೂ ಕಂಪಲ್ಸರಿ ಹಾಕಲೇಬೇಕು. ಇವಾಗ ನೀವು ಹೆಂಗೆ ಡಿವೈಡ್ ಮಾಡ್ತೀರಾ? 6000 ಡಿವೈಡೆಡ್ ಬೈ 1,50,000 ಇಂಟು 1000. ಕ್ಯಾಲ್ಸಿ ತಗೊಳ್ಳಿ, ಎಲ್ಲರೂ ತಗೊಂಡು ಸಾಲ್ವ್ ಮಾಡ್ತಾ ಹೋಗಿ. 6000 ಡಿವೈಡೆಡ್ ಬೈ 1,50,000 ಇಂಟು 1000 ಮಾಡಿ. ಎಷ್ಟು ಬರುತ್ತೆ ನೋಡೋಣ. ಇಲ್ಲಿ ನೋಡಿ ತೋರಿಸ್ತೀನಿ. 6000 ಡಿವೈಡೆಡ್ ಬೈ 1,50,000 ಇಂಟು 1000 ಎಷ್ಟು ಬಂತು? 40 ಬಂದಿದೆ ಎಲ್ಲರಿಗೂ? ಎಸ್, ಕರೆಕ್ಟ್. 40 ಬಂದಿತ್ತು ಅಂದರೆ ನಿಮ್ಮ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಈಗ ಅವ್ರು ಏನು ಹೇಳಿದ್ದು, ಫೈಂಡ್ ಔಟ್ CBR ಅಂತ ಹೇಳಿದಾರಲ್ಲ, ಈಗ ನಾವು CBRನ ಈಗ ಫೈಂಡ್ ಔಟ್ ಮಾಡಿದ್ವಿ. ಲಾಸ್ಟಲ್ಲಿ ನೀವು therefore ಅಂತ ಹೀಗೆ ಹಾಕಿ CBR = 40 ಅಂತ ಹಾಕಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತೋ ಅಷ್ಟು ಮಾರ್ಕ್ಸಿಗೆ ಬರುತ್ತೆ. ಸೊ ಇದು 5 ಮಾರ್ಕ್ಸ್ ಪ್ರಾಬ್ಲಮ್. ಇದು 5 ಮಾರ್ಕ್ಸ್ ಪ್ರಾಬ್ಲಮ್. ಇದು 5 ಮಾರ್ಕ್ಸ್ ಪ್ರಾಬ್ಲಮ್. ಓಕೆ, ಇದು ನಿಮಗೆ ಕ್ವಶನ್ ಬೇಕಾದ್ರೆ ಯಾರ ಹತ್ರ ಎಲ್ಲ ತೊಗೊಳ್ಳಿ. ಆನ್ಸರು ಇನ್ನೊಂದು ಸತಿ ತೋರಿಸ್ತೀನಿ, ಕ್ಲೀನಾಗೆ ಸಾಲ್ವ್ ಮಾಡ್ಕೊತ ಹೋಗಿ. ಇದು ಫಸ್ಟ್ ಒಂದು ಕ್ವಶನ್ ಆಯಿತು. ಓಕೆ, ಸೆಕೆಂಡ್ ಒಂದು ಕ್ವಶನ್ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿರೋದು ತೊಗೊಂಡಿರೋದು. ಸೊ ಟೆಕ್ಸ್ಟ್ ಬುಕ್ನ ನೋಡ್ಕೊಳ್ಳಿ. ಕ್ವಶನ್ ಬರ್ಕೊಂಡು ನಾನು ನಿಮಗೆ ಸಾಲ್ವ್ ಮಾಡಿಸ್ತಾ ಹೋಗ್ತಿದ್ದೀನಿ. ಓಕೆನಾ? ಸೆಕೆಂಡ್ ಒಂದು ಕ್ವಶನ್. ಇನ್ ಎ ಇಯರ್ ದ ಅವರೇಜ್ ಪಾಪ್ಯುಲೇಷನ್ ಆಫ್ ಎ ಟೌನ್ ವಾಸ್ 1,83,450. ದ ನಂಬರ್ ಆಫ್ ಲೈವ್ ಬರ್ತ್ ಅಕರ್ಡ್ ಇನ್ ದಟ್ ಇಯರ್ in the town was 5,400. ಫೈಂಡ್ ದ CBR. ಸೇಮ್ ಆ್ಯಸ್ ಇಟ್ ಈಸ್. ಆವಾಗಲೇ ಹೆಂಗೆ ಮಾಡಿದ್ರಲ್ಲ ಪ್ರಾಬ್ಲಮ್ ಅದೇ. ಯಾರಿಗೆ ಫಸ್ಟ್ ಪ್ರಾಬ್ಲಮ್ ಅರ್ಥ ಆಗಿದೆ ಅವ್ರು ಮಾಡ್ಕೊತ ಹೋಗಿ. ಯಾರಿಗೆ ಇನ್ನು ಫಸ್ಟ್ ಪ್ರಾಬ್ಲಮ್ ನಂಗೆ ಅರ್ಥ ಆಗಿಲ್ಲ ಅಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದನ್ನು ಹೇಳ್ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ ಬನ್ನಿ. ಓಕೆ, ನಾನು ಏನು ಹೇಳ್ಕೊಟ್ಟಿದ್ದೀನಿ, ಫಸ್ಟ್ ಯಾವುದೇ ಪ್ರಾಬ್ಲಮ್ ಕೊಡಲಿ ಏನು ಮಾಡ್ಕೋಬೇಕು ನಾವು, ಗಿವನ್ ಅಂತ ಹೆಡ್ಡಿಂಗ್ ಬರ್ಕೊಳ್ಳೇಬೇಕು. ನಾವು ಗಿವ್ ಅಂತ ಬರ್ಕೊಂಡು ಟೂ ಲೈನ್ಸ್ ಜಾಗ ಬಿಟ್ಕೊಂಡು ಇವಾಗ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, CBR. ಸೊ CBR ಫಾರ್ಮುಲಾ ಈಗ ಹಾಕ್ಕೊಳ್ಳಿ. CBR = ನಂಬರ್ ಆಫ್ ಲೈವ್ ಬರ್ತ್ಸ್ ಇನ್ ಎ ಇಯರ್ divided by average population in a year ಎಷ್ಟು ಇಂಟು 1000. ವೆರಿ ಗುಡ್. ಸೊ ಇಂಟು 1000 ಅಂತ ಬರ್ಕೊತೀರಾ. ಇವಾಗ ಫಾರ್ಮುಲಾ ಬರ್ಕೊಂಡ್ವಿ. ಗಿವನ್ ಮಾಡ್ಕೊಳ್ಳೋಣ. ಓಕೆ, ಗಿವನ್ ಬರ್ಕೊಳ್ಳೋಣ. ಗಿವನ್ ಏನಂತ ಇದೆ, ಫಸ್ಟ್ ಇಲ್ಲಿ ಲೈವ್ ಬರ್ತ್ ಅಂತ ಇದೆ ಫಸ್ಟ್. ಓಕೆ, ಲೈವ್ ಬರ್ತ್ ಕ್ವಶನಲ್ಲಿ ಇದೆ. ಲೈವ್ ಬರ್ತು ಇವಾಗ ಫಸ್ಟು ಕ್ವಶನಲ್ಲಿ ಏನಿದೆ ಅದನ್ನು ನೋಡೋಣ. ಇಯರ್ ದ ಅವರೇಜ್ ಪಾಪ್ಯುಲೇಷನ್. ಸೊ ಅವರೇಜ್ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಹೇಳಿದರೆ 1,83,450 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅವರೇಜ್ ಪಾಪ್ಯುಲೇಷನ್ ಅಂತ ಇದೆ ಅಲ್ವಾ? ಹೌದು. P ಅಂತ ಅಂದರೆ ಏನು? ಪಾಪ್ಯುಲೇಷನ್. ಎಷ್ಟು ಪಾಪ್ಯುಲೇಷನ್ನು? 1,83,450. ಓಕೆ, ನೆಕ್ಸ್ಟ್ ಏನಂತ ಹೇಳಿದರೆ ದ ನಂಬರ್ ಆಫ್ ಲೈವ್ ಬರ್ತ್. ಸೊ ಲೈವ್ ಬರ್ತ್ ಕೂಡ ಇದೆ ಅಂದಿದ್ದಾರೆ. ಸೊ ಫಾರ್ಮುಲಾದ ಲೈವ್ ಬರ್ತ್ ಇದೆನಾ? ಎಸ್, ಎಕ್ಸಾಕ್ಟ್ ಇದೆ. B ಇದೆ. ಸೊ B ಅಂತಂದರೆ ಏನು? ಬರ್ತ್. ಸೊ ಎಷ್ಟಿದೆ? 5,400. ನಮಗೆ ಮಾಡೋದಕ್ಕೆ ಇವೆರಡು ಸಿಕ್ತಲ್ವ, ಇನ್ನೇನು ಬೇಕು ಹೇಳಿ? ಸೊ ಕಮಾನ್, ಇವಾಗ ನಾವು ಅಪ್ಲೈ ಮಾಡೋಣ. ಇವಾಗ ಲೈವ್ ಬರ್ತ್ ಎಷ್ಟಿದೆ? B ಎಷ್ಟಿದೆ? 5,400 ಡಿವೈಡೆಡ್ ಬೈ ಪಾಪ್ಯುಲೇಷನ್ ಎಷ್ಟಿದೆ? 1,83,450. ಎಷ್ಟು? ಇಂಟು 1000. ಓಕೆ, ಇವಾಗ ಹೆಂಗೆ ಡಿವೈಡ್ ಮಾಡ್ತೀರಾ? ಕ್ಯಾಲ್ಸಿ ತಗೊಳ್ಳಿ ಎಲ್ಲರೂ. 5,400 ಡಿವೈಡೆಡ್ ಬೈ 1,83,450 ಇಂಟು 1000. ಸೊ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಅರ್ಥ ಆಗ್ತಿದೆನೋ ಇಲ್ವೋ? ಆಗ್ತಿದೆ ಅಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಓಕೆನಾ? ಇಲ್ಲ ಓಕೆ ಅಂತನಾರ ರಿಯಾಕ್ಟ್ ಮಾಡಿ ಚಾಟಲ್ಲಿ. ಓಕೆನಾ? ಹೇಳ್ಕೊಡ್ತಿರೋದು ಅರ್ಥ ಆಗ್ತಿದೆ ಅಂತ ಅಂದರೆ ಸಿಂಪಲ್. ನಿಮಗೆ ಫಾರ್ಮುಲಾ ಗೊತ್ತಾಯಿತು ಅಂದರೆ ಫಾರ್ಮುಲಾದಲ್ಲಿ ಇವಾಗ ಲೈವ್ ಬರ್ತ್ ಅಂತ ಇದೆ. ಸೊ ಕ್ವಶನಲ್ಲಿ ಏನಿದೆ? ಲೈವ್ ಬರ್ತ್ ಅಂತಲೇ ಇದೆ. ಲೈವ್ ಬರ್ತ್ ಎಷ್ಟಿದೆ?
5400. ಸೊ 5400 ಲೈವ್ ಬರ್ತ್. ಸೊ ಅವರೇಜ್ ಪಾಪ್ಯುಲೇಷನ್ ಅಂತ ಫಾರ್ಮುಲಾದಲ್ಲಿದೆ. ಸೊ ಕ್ವಶನಲ್ಲೂ ಕೂಡ ಅವರೇಜ್ ಪಾಪ್ಯುಲೇಷನ್ ಅಂತ ಕ್ವಶನಲ್ಲೂ ಕೂಡ ಇದೆ. 1,83,450. ಪಾಪ್ಯುಲೇಷನ್ ಎಷ್ಟು? 1,83,450. ಇದನ್ನು ಶಾರ್ಟ್ ಫಾರ್ಮಲ್ಲೇ ಬರ್ಕೊಂಡು ಈ ಥರ ಬರ್ಕೋಬೋದು. ಆದರೆ ರಿಯಲ್ ಫಾರ್ಮುಲಾ ಹಾಕ್ಕೋಬೇಕಾದ್ರೆ ನೀವು ಫುಲ್ ಈ ಥರ ಹಾಕ್ಕೊಳ್ಳೇಬೇಕು. ಓಕೆನಾ? ಈ ಥರ ಬರ್ಕೊಂಡ್ರೆ 5 ಮಾರ್ಕ್ಸ್ ಪಕ್ಕ ಕೊಡ್ತಾರೆ. ಸೊ ಇವಾಗ ಕ್ಯಾಲ್ಸಿ ತೊಗೊಂಡು ಇಲ್ಲಿ ನೋಡಿ, 5400 ಡಿವೈಡೆಡ್ ಬೈ 1,83,450 ಇಂಟು 1000 ಎಷ್ಟು ಬಂತು? 29.4358 ಸಮಥಿಂಗ್ ಅಂತ ಬಂದಿದೆ. ಕರೆಕ್ಟ್ ಅಲ್ವಾ? ಸೊ 29.43 ಲಾಸ್ಟ್ 2 or 3 ಡಿಜಿಟ್ ತೊಗೊಳ್ಳಿ ಸಾಕು. ಓಕೆನಾ? ಪಾಯಿಂಟ್ ನೀವು ಕೇಳ್ಬೋದು, ಇವಾಗ ಕ್ಯಾಲ್ಸಿಲಿ ಇಷ್ಟೆಲ್ಲ ನಂಬರ್ಸ್ ಕಂತ ಇಷ್ಟೆಲ್ಲ ಬರೀಬೇಕು, ನೋ ನೀಡ್ ಟು ರೈಟ್, ಬರೆಯೋ ಅವಶ್ಯಕತೆ ಇಲ್ಲ. ಇಷ್ಟೊಂದು ನೀವು 29.435 ಅಂತ ಬರೆದ್ರೂ ಸಾಕು, ಇಲ್ಲ 43 ಅಂತ ಬರೆದ್ರೆ ಸಾಕು. ಪಾಯಿಂಟಿಂದ ಮುಂದೆ 3 ಡಿಜಿಟ್ ನಂಬರ್ ಬರೀರಿ, ಇಲ್ಲ 3 ಡಿಜಿಟ್ ಬರೆಯಲ್ಲ ಅಂದರೆ ಅಟ್ಲೀಸ್ಟ್ 2 ಡಿಜಿಟ್ ನಂಬರ್ ಯಾರ ಬರೀರಿ. ಓಕೆ, ಕ್ಲಿಯರ್ ಆಯಿತಾ? ಇಷ್ಟು ಬರೆಯೋ ಅವಶ್ಯಕತೆ ಇಲ್ಲ. 29.435 ಅಂತನಾರ ಬರೀರಿ, 29.43 ಅಂತನಾರ ಬರೀರಿ. ಅದು ಮೇಯ್ನ್ ಆನ್ಸರ್ ಏನು ಬೇಕು, 29 ಪಾಯಿಂಟ್ ಸಮಥಿಂಗ್ ಬಂದಿದೆ ಅಂತ ಅಲ್ಲಿ ವ್ಯಾಲ್ಯುವೇಟ್ ಮಾಡೋರಿಗೆ ಬೇಕಾಗುತ್ತೆ ಅಷ್ಟೇ. ಓಕೆನಾ? ಇವಾಗ 29.43 ಆನ್ಸರು 29.43. CBR ತಾನೇ ಕಂಡಿಡಿಯಕ್ಕೆ ಕೇಳಿರೋದು. ಇವಾಗ CBR therefore is equal to 29.43 ಆನ್ಸರ್. ಸೊ ಈ ಕ್ವಶನ್ ತೋರಿಸ್ತೀನಿ, ಒಂದು ರೈಟ್ ಔಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಕ್ಲಿಯರ್? ಸೊ ಎಕ್ಸಾಂಪಲ್ 3 ಸೊ ಸ್ವಲ್ಪ ಇದು ಕ್ರಿಟಿಕಲ್ ಇದೆ. ಸೊ ಎಲ್ಲ ಸತಿ ನೀವು CBR ಫೈಂಡ್ ಔಟ್ ಮಾಡೋದಕ್ಕೆ ಕೊಡೋಲ್ಲ. ಒಂದೊಂದು ಸತಿ CBR ಆನ್ಸರ್ ಅವರೇ ಕೊಟ್ಟು ಬೇರೆದು ಕಂಡುಹಿಡಿಯೋಕ್ಕಂತ ಕೊಡ್ತಾರೆ. ಸೊ ಅದಕ್ಕಿಂತ ಮುಂಚೆ ನಾನು ಎಲ್ಲ ಸತಿನೂ ಹೇಳ್ತಿರೋ ಹಾಗೆಯೇ ಫಸ್ಟು ಯಾವುದೇ ಕ್ವಶನ್ ಕೊಟ್ಟರು ನಾವು ಗಿವನ್ ಅಂತ ಹಾಕ್ಕೊಳ್ಳೇಬೇಕು. ಗಿವನ್ ಅಂತ ಹಾಕ್ಕೊಂಡು ಒಂದು 2 ಲೈನ್ ಬಿಟ್ಟು ನಾವು CBR ಫಾರ್ಮುಲಾ ಹಾಕೋಣ. CBR is equal to ನಂಬರ್ ಆಫ್ ಲೈವ್ ಬರ್ತ್. ನೋಡಿ, ನಾನು ಶಾರ್ಟ್ ಫಾರ್ಮುಲಾ ಯೂಸ್ ಮಾಡ್ತಿಲ್ಲ, ನಿಮಗೆ ಲೆಂತ್ ಆದರೂ ಪರವಾಗಿಲ್ಲ, ವಿಡಿಯೋ ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಫುಲ್ ಫಾರ್ಮುಲಾನೇ ನಾನು ನಿಮಗೆ ಬರೆದು ತೋರಿಸ್ತಿದ್ದೀನಿ. ಸೊ ನೀವು ಕೂಡ ಎಕ್ಸಾಮಲ್ಲಿ ಒಂದೇ ಸತಿ ಅಲ್ವಾ ನೀವು ಬರೆಯೋದು, ಸೊ ನೀವು ಕೂಡ ಎಕ್ಸಾಮಲ್ಲಿ ಫುಲ್ ಫಾರ್ಮುಲಾ ಬರೀರಿ. ಸುಮ್ಮನೆ ಮಾರ್ಕ್ಸ್ನೆಲ್ಲ ಕಳ್ಕೊಳಕ್ಕೆ ಹೋಗಬೇಡಿ. ಇಯರ್ 1000. ಓಕೆ, ಫಾರ್ಮುಲಾ ಬರೆದಾದ್ಮೇಲೆ ಇವಾಗ ಗಿವನ್ ಬರ್ಕೊಳೋ ಸಮಯ. ಕ್ವಶನ್ ಓದೋಣ ಫಸ್ಟು. ಇನ್ ಎ ಗಿವನ್ ಇಯರ್ ದ CBR ಆಫ್ ಪಾಪ್ಯುಲೇಷನ್ ಆಫ್ 2 lakh ಅಂತ ಹೇಳಿದ್ದಾರೆ. ಎಷ್ಟು? 2 ಲಕ್ಷ. ಪಾಪ್ಯುಲೇಷನ್ ಎಷ್ಟಿದೆಯಂತೆ? 2 ಲಕ್ಷ. ಸಿ ಫಾರ್ ಎ ಪಾಪ್ಯುಲೇಷನ್ ಕೇಳ್ಬೋದು. CBR ಅಂತಿದೆ. CBRನ ಒಂದು ಪಾಪ್ಯುಲೇಷನ್ ಎಷ್ಟಿದೆ? ಜನಸಂಖ್ಯೆ 2 ಲಕ್ಷ. ಎಷ್ಟು? 2 ಲಕ್ಷ. ಪಾಪ್ಯುಲೇಷನ್ ಅಂತಿದೆ. ಪಾಪ್ಯುಲೇಷನ್ ಮೀನ್ಸ್ P is equal to ಪಾಪ್ಯುಲೇಷನ್. ಸೊ ಇವಾಗ ನಾವೇನಂತ ಬರ್ಕೋಬೇಕು? P is equal to ಪಾಪ್ಯುಲೇಷನ್ ಎಷ್ಟು? 2 lakh. ಆಯಿತಾ? ನೆಕ್ಸ್ಟ್ ಈಸ್ 40. ಆದರೆ ನೋಡಿ, ಇಲ್ಲಿ ಫೈಂಡ್ ದ ನಂಬರ್ ಆಫ್ ಬರ್ತ್. ಇಲ್ಲಿ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ? ನಂಬರ್ ಆಫ್ ಬರ್ತ್ ಅಂದರೆ ನಂಬರ್ ಆಫ್ ಲೈವ್ ಬರ್ತ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಈಗ ಹಳೆ ಪ್ರಾಬ್ಲಮ್ಸ್ಗಳಲ್ಲೆಲ್ಲ ನಾವೇನು ನೋಡಿದ್ವಿ, ಫೈಂಡ್ ದ CBR ಅಂತ ಕೇಳ್ತಿದ್ರು. ಸೊ CBRನ ಕಂಡುಹಿಡಿದ್ಬಿಟ್ಟು ಲಾಸ್ಟಲ್ಲಿ ಈ ಥರ ಬರಿತಿದ್ವಿ. ಆದರೆ ಈ ಒಂದು ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅವರು ಅಂದರೆ, CBRನ ಅವರೇ ಕೊಟ್ಟಿದ್ದಾರೆ. ಆದರೆ ನಾವು ನಂಬರ್ ಆಫ್ ಲೈವ್ ಬರ್ತ್ನೆಲ್ಲ ಹಳೆ ಪ್ರಾಬ್ಲಮಲ್ಲಿ ಈ ಥರ ಕೊಡ್ತಿದ್ರಲ್ಲ ಬರ್ತ್ ಅಂದ್ಬಿಟ್ಟು, ಈ ಪ್ರಾಬ್ಲಮಲ್ಲಿ ನಂಬರ್ ಆಫ್ ಲೈವ್ ಬರ್ತ್ನ ಕೊಟ್ಟಿಲ್ಲ. ಅಂದರೆ ನಾವೇ ಕಂಡುಹಿಡ್ಕೋಬೇಕು ಎಷ್ಟಿದೆ ಅಂತಂದ್ಬಿಟ್ಟು. ನಿಮಗೆ ಹೆಂಗೆ ಗೊತ್ತಾಗುತ್ತೆ ಕೇಳ್ಬೋದು, ನಿಮಗೆ ಹೆಂಗೆ ಗೊತ್ತಾಗುತ್ತೆ ಇದೇ ಕಂಡುಹಿಡಿಯೋಕೆ ಹೇಳಿದ್ದಾರೆ ಅಂತಂದರೆ, ಆಲ್ರೆಡಿ ಇಲ್ಲೇ ಹೇಳಿದ್ದಾರೆ ನೋಡ್ರಿ, ಇಲ್ಲಿ ಫೈಂಡ್ ದ ನಂಬರ್ ಆಫ್ ಬರ್ತ್ ಅಂತ ಹೇಳಿದ್ದಾರೆ. ಈಗ ನಂಬರ್ ಆಫ್ ಬರ್ತ್ ಅಂದರೆ ಈಗ ಬರ್ತ್ ಕಂಡುಹಿಡಿಯೋಕೆ ಹೇಳಿದ್ದಾರೆ ಅಂದರೆ ಈಗ ಬರ್ತ್ ಕಂಡುಹಿಡಿಯೋಕೆ ಹೇಳಿರೋದವರು, ಕರೆಕ್ಟಾ? ಈಗ P ಸಿಕ್ಕಿದೆ ಅಂದರೆ ಈಗ B ಒಂದೇ ಕಂಡುಹಿಡಿಯೋಕೆ ಹೇಳಿರೋದು ಅಂದರೆ ಹಂಗಾರೆ CBR ಕೊಟ್ಟಿದ್ದಾರೆ ಅಂತ ತಾನೇ ಅರ್ಥ.
ಇವಾಗ ನೋಡ್ರಪ್ಪ, ಇವಾಗ ಪಾಪ್ಯುಲೇಷನ್ ಎಷ್ಟು 2 ಲಕ್ಷ ಅಂತ ಹೇಳಿದ್ದಾರೆ. ಪಾಪ್ಯುಲೇಷನ್ ಸಿಕ್ತು. ಇವಾಗ ನಿಮಗೆ CBR ಕೊಟ್ಟಿದ್ದಾರೆ, ಏನು ಬೇಕಾಗಿಲ್ಲ. ಏನು ಕಂಡಿಡಿಯೋಕೆ ಕೇಳಿದ್ದಾರೆ ನೋಡ್ಕೊಳ್ರಿ. ಏನು ಕಂಡಿಡಿಯೋಕೆ ಕೇಳಿದರೆ ನಂಬರ್ ಆಫ್ ಬರ್ತ್. ಇವಾಗ ನಿಮಗೆ ಫಾರ್ಮುಲಾ ಬರುತ್ತೆ, ನಂಬರ್ ಆಫ್ ಲೈವ್ ಬರ್ತು ಇಷ್ಟು ಅಂತ ಬಟ್ ಅಮೌಂಟ್ ಕೊಟ್ಟಿಲ್ಲ ಅಂದರೆ ಏನು, ಇದು ಇಲ್ಲ, ನೀವು ಫೈಂಡ್ ಔಟ್ ಮಾಡಿ ಅಂತ ಅರ್ಥ. ಅಂದರೆ ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ ಅಂತ ಅಂದರೆ ಇವಾಗ ಇನ್ನೊಂದು ನಂಬರ್ ಇದೆ, ಹಂಗಂದರೆ ಇದು ಯಾವ್ದಿರ್ಬೋದು? ಕರೆಕ್ಟ್. ಅಂದರೆ ಯಾವ್ದಿರ್ಬೋದು? CBR. ಇದನ್ನು ಬರ್ತ್ ಫೈಂಡ್ ಔಟ್ ಮಾಡೋಕೆ ಕೊಟ್ಟಿದ್ದಾರೆ ಅಂದರೆ ಇನ್ನೊಂದು ನಂಬರ್ ಇದೆ ಅಂದರೆ ಅಲ್ಲಿ ಏನಂತ ಅರ್ಥ? CBR ಅಂದರೆ ಎಷ್ಟೀಗ? CBR ಈಗ 40. ಎಷ್ಟೀಗ? 40. ಓಕೆನಾ? ಇವಾಗ ನೀವು ಹೆಂಗೆ ಸಾಲ್ವ್ ಮಾಡಬೇಕು ಅಂತಂದರೆ CBR ಎಷ್ಟಿದೆ? 40 ಇದೆ. ಈಗ 40 ಅಂತ ಈ ಕಡೆ ಬರ್ಕೊಳ್ಳಿ. CBR ಎಷ್ಟಿದೆ? ಸೊ 40 ಅಂತ ಈ ಕಡೆ ಬರ್ಕೊಂಡು ಈಗ ನೀವೇನು ಮಾಡ್ತೀರಾ ಅಂತ ಅಂದರೆ, ಸೊ B ನಮಗೆ ಗೊತ್ತಿಲ್ಲ, ಸೊ ಅದಕ್ಕೆ ಈಗ ನೀವು B ಅಂತಲೇ ಬರ್ಕೊಳ್ಳಿ. B ಈಗ ನಮಗೆ ಗೊತ್ತಿಲ್ಲ, ಸೊ ಅದಕ್ಕೆ ನೀವು B ಅಂತಲೇ ಬರ್ಕೊಳ್ಳಿ. ಈಗ ಪಾಪ್ಯುಲೇಷನ್ ಎಷ್ಟಿದೆ? 2 ಲಕ್ಷ. ಎಷ್ಟಿದೆ? 2 ಲಕ್ಷ. 2 ಲಕ್ಷ ಇಂಟು ಎಷ್ಟಿದೆ? 1000. ಇವಾಗ ನೀವೇನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಇದರಿಂದ ಇದಕ್ಕೆ ನೀವೇನು ಮಾಡಬೇಕು? ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. 40 ಇಂಟು 2 ಲ್ಯಾಕ್ ಮಾಡಿ. ಇಲ್ಲಿ ತೋರಿಸ್ತೀನಿ ನೋಡಿ, ಕ್ಯಾಲ್ಸಿಲಿ. 40 ಇಂಟು 2 ಲ್ಯಾಕ್ ಎಷ್ಟು ಬಂತು? 80 ಲ್ಯಾಕ್. ಎಷ್ಟು ಬಂತು? 40 ಇಂಟು 2 ಲ್ಯಾಕ್ ಮಾಡಿದ್ರೆ ಎಷ್ಟು ಬರುತ್ತೆ? 80 ಲ್ಯಾಕ್ ಬರುತ್ತೆ. ಕರೆಕ್ಟಾ? ಇಲ್ಲಿ ತೋರಿಸ್ತೀನಿ ನೋಡಿರಿ. 40 ಇಂಟು 2 ಲ್ಯಾಕ್ ಮಾಡಿಕೊಂಡಾಗ ನಮಗೆ ಎಷ್ಟು ಬರುತ್ತೆ? 80 ಲ್ಯಾಕ್ ಬರುತ್ತೆ. ಎಷ್ಟು ಬರುತ್ತೆ? 80 ಲ್ಯಾಕ್ ಬರುತ್ತೆ. ಡಿವೈಡೆಡ್ ಬೈ 1000 ಆಗುತ್ತೆ. ಯಾಕೆ 1000 ಆಗುತ್ತೆ ಅಂತ, ಯಾಕೆ ಇಲ್ಲಿ ಇಂಟು 1000 ಆಗಲ್ಲ? ಯಾಕೆ ಅಂತಂದರೆ ಇಲ್ಲಿ ಇಂಟು ಈ ಕಡೆ ಹೋಗುತ್ತೆ. ಇಲ್ಲಿ ಇವಾಗ ಡಿವೈಡ್ ಇತ್ತಲ್ವಾ, ಸೊ ಇಂಟು ಈ ಕಡೆ ಹೋಯ್ತು ಅಂತ ಅಂದಾಗ ಆವಾಗ ಡಿವೈಡೆಡ್ ಬೈ 1000 ಆಗುತ್ತೆ. ಇವೆಲ್ಲ ನೀವು 10th ಓದಿರ್ತೀರ, ಫಸ್ಟ್ PUC ಸ್ಟ್ಯಾಟ್ಸಲ್ಲೂ ಕೂಡ ಓದಿರ್ತೀರ. ಓಕೆನಾ? ಇವೆಲ್ಲ ಬರೋದು ನಿಮಗೆ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿರಲ್ಲ ಅವರು ತಿಳ್ಕೊಳ್ಳಿ. ಸೊ ಇವಾಗ ಇಂಟು ಯಾಕೆ, ಇವಾಗ ನೀವು ಕೇಳ್ಬೋದು, ಇವಾಗ 80,000 ಇಂಟು 1000 80 ಲ್ಯಾಕ್ ಇಂಟು 1000 ಅಂತಲೇ ಇರ್ಬೋದಿತ್ತಲ್ಲ, ಯಾಕೆ ಹೀಗೆ ಅಂತಲೂ ಕೇಳ್ಬೋದು. ಸೊ ಇಲ್ಲಿ ನಾವು 40 ಇಂಟು 2 ಲ್ಯಾಕ್ ಅಂದು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ವಿ. ಸೊ ಇಂಟು ಈ ಕಡೆ ಹೋದಾಗ 1000 ಏನಾಗುತ್ತೆ? ಡಿವೈಡಿಗೆ ಬರುತ್ತೆ. ಇವಾಗ ನಾವು 80 ಲ್ಯಾಕ್ ಡಿವೈಡೆಡ್ ಬೈ 1000 ಮಾಡಬೇಕು. ಎಷ್ಟು ನೋಡಿ? 80 ಲ್ಯಾಕ್ ಡಿವೈಡೆಡ್ ಬೈ 1000 ಮಾಡಿದಾಗ ಆನ್ಸರ್ ಎಷ್ಟು ಬಂತು? 8000. ಆನ್ಸರ್ ಎಷ್ಟು ಬಂತು? 8000. ಸೊ ಆನ್ಸರ್ ಇವಾಗ ಎಷ್ಟು? 8000. ಕರೆಕ್ಟಾ? ಇವಾಗ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರು? ನಂಬರ್ ಆಫ್ ಬರ್ತ್. ಸೊ ಇವಾಗ ಆನ್ಸರ್ ಏನು ಸಿಕ್ತು? ಈಗ ನಾವು ಬರೀಬೇಕು ಅದು therefore number of birth is equal to 8000 ಆನ್ಸರ್. ಇದು 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ. 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ. ಮೇ ಬಿ ಮೇ ನಾಟ್ ಬಿ. ನಿಮ್ಮ ಕಾಲೇಜಲ್ಲಿ ಮಾಡೋ 20 ಮಾರ್ಕ್ಸ್ ಇಂಟರ್ನಲ್ಸ್ 40 ಮಾರ್ಕ್ಸ್ ಮಾಡ್ತಾರ, ಅದರಲ್ಲಿ ಕೇಳ್ಬೋದು. ಇಲ್ಲ ಅಂದರೆ ಪ್ರಿಪ್ರೇಟ್ರಿ ಆ್ಯನ್ಯುವಲಲ್ಲಿ ಅಷ್ಟೊಂದೇನು ಕೇಳೋ ಚಾನ್ಸಸ್ ಇಲ್ಲ. ಕೇಳಿದ್ರೆ 2 ಮಾರ್ಕ್ಸಿಗೆ ಕೇಳ್ಬೋದು. ಆಯಿತಾ? ಕ್ವಶನ್ ತೋರಿಸ್ತೀನಿ, ಸಾಲ್ವ್ ಮಾಡ್ಕೊಳ್ಳಿ. ಏನಿಲ್ಲ, ವೆರಿ ಈಸಿ. ಪಾಪ್ಯುಲೇಷನ್ ಅವರೇ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ 2 ಲಕ್ಷ ಇದೆ. ಆಯಿತಾ? ನೆಕ್ಸ್ಟ್ ನೀವೇನು ನೋಡೋಕ್ಕೆ ಹೋಗ್ಬಿಡ್ರಿ. ಏನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ? ನಂಬರ್ ಆಫ್ ಬರ್ತ್. ಫಾರ್ಮುಲಾದಲ್ಲಿ ನಂಬರ್ ಆಫ್ ಬರ್ತ್ ಅಂತ ಇದೆಯಾ? ಹೌದು. ಇದನ್ನು ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ. ಅಂದಮೇಲೆ ಈಗ ಇನ್ನೊಂದು ನಂಬರ್ 40 ಅಂತ ಇದೆ. ಅಂದರೆ ಇದು ಯಾವುದಿದು? ಇನ್ನೊಂದು ನಂಬರ್ 40 ಅಂದರೆ ಏನಿದು? ಅಂದರೆ CBR ಅಂತ ತಾನೇ ಅರ್ಥ. ಹಂಗಂದರೆ CBR 40 ಅಂತ ಆಗುತ್ತೆ. ಈ ಥರ ಟ್ರಿಕ್ ಯೂಸ್ ಮಾಡ್ಕೊತ ಹೋಗಬೇಕು. ನಿಮಗೆ ಸ್ವಲ್ಪ ಕ್ರಿಟಿಕಲ್ ಅನಿಸ್ಬೋದು, ಪ್ರಾಕ್ಟೀಸ್ ಮಾಡಿರಿ, ಯಾವುದು ಕಷ್ಟ ಅಲ್ಲ. ಓಕೆ, ಪಾರ್ಟ್ 3 ವಿಡಿಯೋದಲ್ಲಿ ನಾನು CBRನ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರಾಬ್ಲಮ್ ಮಾಡಿಸಿ ನಾನು ಸ್ಟಾಪ್ ಮಾಡ್ತೇನೆ. ಬಿಕಾಸ್ ವಿಡಿಯೋ ಲೆಂತಿ ಆಗುತ್ತೆ ಅಂತ ಕಾರಣಕ್ಕೆ. ಸೊ ಇನ್ನು 4th 5th ಪ್ರಾಬ್ಲಮ್ಮು ನೆಕ್ಸ್ಟ್ ಪಾರ್ಟ್ 4ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಪ್ಲಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಕೂಡ ಅದೇ ಪಾರ್ಟ್ 4ಅಲ್ಲಿ ಇರುತ್ತೆ. ಸೊ ಇನ್ನೂ 2 ನೆಕ್ಸ್ಟ್ ಪ್ರಾಬ್ಲಮ್ ಯಾವ ಮಾಡಿಸ್ತೀನಿ ನೋಡಿ, 4th 5th. ಅದು ವೆರಿ ಇಂಪಾರ್ಟೆಂಟ್. ಅದೇ 5 ಮಾರ್ಕ್ಸಿಗೆ 99% ಕೇಳೋ ಚಾನ್ಸಸ್ ಇದೆ. ಸೊ ಈಗ ಫಸ್ಟ್ 3 ಪ್ರಾಬ್ಲಮ್ ಏನು ಮಾಡಿಸಿದ್ದೀನಿ, ಇವು ಕೇಳ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ಹೇಳೋದಕ್ಕೆ ಆಗೋದಿಲ್ಲ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.
ಸೊ ಹೊಸ ಸ್ಟೂಡೆಂಟ್ಸ್ ಯಾರು ನನ್ನ ಚಾನಲ್ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ.